ಎಲ್ರಿಗೂ ನಮಸ್ಕಾರಗಳು. ನಾನು ನಿನ್ನೆ ನನ್ನ ಫ್ರೆಂಡ್ ಫ್ಯಾಮಿಲಿ ಜೊತೆಗೆ ಒಂದು ಸಣ್ಣ ಟ್ರಿಪ್ಗೆ ಹೋಗಿದ್ದೆ. ಆ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಮೊದಲು ನಾವು ಹೋಗಿದ್ದು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ. ಬೈಂದೂರಿನಿಂದ ಕೊಲ್ಲೂರಿಗೆ ಹೋಗುವಾಗ ಕಾಡಿನ ರಸ್ತೆಯಲ್ಲೇ ಹೋಗಬೇಕಾಗತ್ತೆ. ಇಲ್ಲಿ ಗ್ರೀನ್ರಿ ಇಷ್ಟಪಡೋರಿಗಂತೂ ತುಂಬಾ ಖುಷಿಯಿಂದ ಹೋಗ್ಬೋದು. ಈಗ ಮಳೆಗಾಲ ಆಗಿರೋದ್ರಿಂದ ತುಂಬಾ ಹಸಿರನ್ನು ನೋಡ್ತಾ ಹೋಗ್ಬೋದು. ಈಗ ನಾವು ಕೊಲ್ಲೂರಿಗೆ ಬಂದು ತಲುಪಿದ್ವಿ. ಮಳೆ ಬಂತು, ಮಳೆ ಬಂತು. ಇಲ್ಲ ಬರೀ ಸೈಡಿಗೆ ಬರೀ. ನಾವೀಗ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಕೊಲ್ಲೂರು ಪೇಟೆ. ಅಲ್ಲಿಗೆ ಹೋದ ನಂತರ ತುಂಬ ಚೆನ್ನಾಗಿ ಮಳೆ ಕೂಡ ಸುರಿತಾ ಇತ್ತು. ಕೊಡಚಾದ್ರಿ ಬೆಟ್ಟಗಳ ತಪ್ಪಲಿನಲ್ಲಿರುವ ಶ್ರೀ ಕ್ಷೇತ್ರ ಕೊಲ್ಲೂರು ನೋಡಲು ತುಂಬ ಸುಂದರವಾದ ಸ್ಥಳ. ಇದು ಆದಿ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿದ್ದು, ತಾಯಿ ಪಾರ್ವತಿ ಮಾತೆಯು ಮೂಕಾಸುರನೆಂಬ ರಾಕ್ಷಸನನ್ನು ಸಂಹರಣ ಮಾಡಿದ ಸ್ಥಳ ಇದಾಗಿದ್ದುದರಿಂದ ಶ್ರೀ ಮೂಕಾಂಬಿಕಾದೇವಿ ಎಂಬ ಹೆಸರು ಕೂಡ ಇಲ್ಲಿ ಬಂದಿದೆ ಎಂಬ ಪ್ರತೀತಿ ಇದೆ. ಇಲ್ಲಿ ಕೇರಳದಿಂದ ಪ್ರತಿನಿತ್ಯ ಅಪಾರವಾಗಿ ಭಕ್ತಾದಿಗಳು ಬರುತ್ತಾರೆ. ನಿನ್ನೆ ರವಿವಾರ ಆಗಿರೋದ್ರಿಂದ ತುಂಬ ಜನ ಇದ್ದರು. ಹಾಗೆ ಸುಮಾರು ಒಂದು 2 ತಾಸು ನಾವು ಕ್ಯೂದಲ್ಲಿ ನಿಂತ್ಕೊಂಡು ಅಮ್ಮನವರ ದರ್ಶನವನ್ನು ಮಾಡಿದ್ವಿ. ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಒಳಗಡೆ ಫೋಟೋ ವಿಡಿಯೋಗಳಿಗೆಲ್ಲ ಅವಕಾಶ ಇರೋದಿಲ್ಲ. ಹಾಗಾಗಿ ನಾನು ಹೊರಗಡೆ ಸ್ವಲ್ಪ ವಿಡಿಯೋವನ್ನು ಮಾಡಿದ್ದೀನಿ ಅಷ್ಟೇ. ಇವತ್ತು ಮತ್ತು ಮಳೆನೂ ಜೋರು.
ಕೊಲ್ಲೂರು ಕಾರ್ಮಿಕ. ನಾವೀಗ ದೇವಿಯ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ಊಟಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ತುಂಬ ರುಚಿಕರವಾದ ಊಟ ಕೂಡ ಇತ್ತು. ಬಂದ ಭಕ್ತಾದಿಗಳೆಲ್ಲರೂ ಇಲ್ಲಿ ಆರಾಮಾಗಿ ಕುಳಿತು ಊಟ ಮಾಡ್ಕೊಂಡು ಹೋಗ್ಬೋದು. ಅಷ್ಟೊಂದು ಸುಸಜ್ಜಿತವಾದ ಊಟದ ನಾವೀಗ ಊಟಕ್ಕೆ ಹೋಗ್ತಾ ಇದ್ದೇವೆ. ಊಟ ಮಾಡಿಕೊಂಡು ಮುಂದೆ ಎಲ್ಲಿ ಹೋಗೋದು ಅಂತ ನೋಡ್ಬೇಕು. ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸಲಾಗುತ್ತದೆ. ನಾವೀಗ ಕೊಲ್ಲೂರಿನಿಂದ ಹೊರಟಿವಿ. ಈಗೆಲ್ಲಿಗೆ ಹಟ್ಟಿ ಅಂಗಡಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಪ್ರಸಾದ ಭೋಜನ ತುಂಬ ರುಚಿಯಾಗಿತ್ತು ಅಲ್ರಾ? ಫ್ರೆಶ್ ರುಚಿ ಇದಿತ್ತು. ನಮಗೆ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಸೂಪರ್ ಆಗಿತ್ತು. ಕೊಲ್ಲೂರಿನಿಂದ ನಾವು ಹೊರಟು ಬಂದಿದ್ದು ಹಟ್ಟಿಯಂಗಡಿ ಕ್ಷೇತ್ರದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ. ಇದು ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಹೌದಿ ಹಟ್ಟಿಯಂಗಡಿ ಕ್ಷೇತ್ರ ನೋಡಿಕೊಂಡು ನಾವು ಕುಂಬಾಶಿಯ ಶ್ರೀ ಚಂಡಿಕಾ ದುರ್ಗಾ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಪ್ರಶಾಂತವಾದ ವಾತಾವರಣವಿದೆ. ಇಲ್ಲೆಂಥದೋ ಕಾರ್ಯಕ್ರಮ ಎಲ್ಲ ನಡೀತಾ ಅನ್ನೋದು ವೇದಿಕೆ ನೋಡು.
ಇದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರೋದರಿಂದ ನಾವು ಈ ದೇವಸ್ಥಾನಕ್ಕೆ ತುಂಬ ಸುಲಭವಾಗಿ ಹೋಗ್ಬೋದು. ಇಲ್ಲೆಲ್ಲ ನೋಡಿಕೊಂಡು ನಾವು ಅಲ್ಲೇ ಹತ್ತಿರದಲ್ಲೇ ಇರುವ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನ ತುಂಬ ಫೇಮಸ್ ಆಗಿದೆ. ಇದು ಮೇನ್ ರೋಡಿಂದ 1 ಕಿಲೋಮೀಟರ್ ಒಳಗಡೆ ಆಗುತ್ತೆ. ಇಲ್ಲಿ ನೋಡಿ ವಿಶಾಲವಾದ ಜಾಗವಿದೆ ಎದುರಿನಲ್ಲಿ. ಹಾಗೆ ಈ ಜಾಗಕ್ಕೆ ಬಂದರೆ ಒಂದು ರೀತಿ ನಮಗೆ ಪಾಸಿಟಿವ್ ವೈಬ್ಸ್ ಉಂಟಾಗುತ್ತೆ. ಇಲ್ಲಿಯ ಮಹಾಗಣಪತಿಯ ವಿಗ್ರಹ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಮಗಂತೂ ನೋಡಿ ತುಂಬಾ ಖುಷಿಯಾಯಿತು. ಹಾಗೆ ಇಲ್ಲೆಲ್ಲ ತಿರುಗಾಡಿಕೊಂಡು ನಾವು ವಾಪಸ್ ಹೊರಟ್ವಿ. ಆನೆಗುಡ್ಡ. ಹಾಯ್ ಹಾಯ್. ಆನೆಗುಡ್ಡ ಎಲ್ಲೋ ಬಂದೆ. ದೇವಸ್ಥಾನ ಚೆನ್ನಾಗಿತ್ತು. ಆನೆಗುಡ್ಡ ವಿನಾಯಕ ದೇವರು ಚಂದಿದ್ದು, ಮಸ್ತಿದ್ದು. ಆನೆಗುಡ್ಡ ವಿನಾಯಕ ದೇವಸ್ಥಾನ ನೋಡ್ಕೊಂಡು ಈಗ ವಾಪಸ್ ಮನೆಗೆ ಊರಿಗೆ ಹೊರಡ್ತಾ ಇದ್ವಿ. ಇವತ್ತು ಎಷ್ಟು ದೇವಸ್ಥಾನ ಆಯ್ತು ನೋಡೋದು. ಕೊಲ್ಲೂರು ಮತ್ತೆ ಇಲ್ಲಿ ಚಂಡಿಕಾ ಹಟ್ಟಿ ಅಂಗಡಿ ಕಡೆಗೆ ದುರ್ಗಾ ಕುಂಬಾಶಿ ಚಂಡಿಕಾ ದುರ್ಗಾ ಪರಮೇಶ್ವರಿ, ಕೊನೆಯದಾಗಿ ಆನೆಗುಡ್ಡ ಗಣಪತಿ ದೇವಸ್ಥಾನ. ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ. ಇದಿಷ್ಟು ನೋಡ್ಕೊಂಡು ಎಲ್ಲ ಚೆನ್ನಾಗಿದೆ. ತುಂಬ ಚೆಂದಿದೆ, ಖುಷಿ ಆಗ್ತು. ಹೌದು ಹೌದೇ, ಮಳೆನೂ ಇಲ್ಲ, ಆರಾಮಾಗಿ ಮಳೆನೂ ಇಲ್ಲ. ಚಂದಕ್ಕಿದ್ದಲೇ ಕೋನ್ಸಿಬಲ್ ತಗೊಂಡೆ ಆನೆಗುಡ್ಡದಲ್ಲಿ. ಆನೆಗುಡ್ಡಲ್ಲಿ 150 ನೋಡಿ ಫ್ರೆಂಡ್ಸ್. ಅಂಬಿಕಾ ವೈಭವ್ ಚಲೋ ಇದ್ದಾನೆ ಚಂದನ. ಮಹಾಲಕ್ಷ್ಮಿ ತಿನ್ನೆ. ಮಸ್ತಿದ್ದ. ಗರ್ಗರಿ ಇದ್ದಲ್ಲ.